ನಾವ್ ಮನುಷ್ಯರು ಮಾಡೋ ತಪ್ಪೇನ್ ಗೊತ್ತಾ? ನಾವು ನಮ್ದೇ ದೊಡ್ಡದು ಅನ್ಕೊಂಡಿರ್ತೀವಿ. ಕಷ್ಟ ಎಲ್ರಿಗೂ ಇರುತ್ತೆ. ಸುಮ್ನೆ ಬೇರೆಯವ್ರ ಕಷ್ಟ ನೋಡಿದ್ರೆ ನಮ್ ಕಷ್ಟ ನಮ್ಗೇನ್ ದೊಡ್ಡದಲ್ಲ ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ, ಇದು ಊರಿಂದೂರಿಗೆ ಎಪಿಸೋಡ್ 11. ನಾನು ಅಭಿಷೇಕ್ ತೀರ್ಥಹಳ್ಳಿ. ಈ ಸತಿ ನಾನು ಹೊರಟಿದ್ದು ತಮಿಳ್ನಾಡಿಗೆ. ತಮಿಳ್ನಾಡಿನ ಕೊಯಂಬತ್ತೂರ್ ಹತ್ರ. ನಾನು ಹೋಗಿದ್ದ ಕೆಲಸ ಏನೋ ತುಂಬಾ ಚೆನ್ನಾಗಾಯ್ತು. ಬಟ್ ನಾನು ಹೋಗಿದ್ದ ದಾರಿ, ನಾನು ಪಟ್ಟಿದ್ದ ಪಾಡು ನೆನ್ಸ್ಕೊಂಡಾಗ ತುಂಬಾನೇ ಕಷ್ಟ ಅನಿಸ್ತು. ಇವೆಂಟ್ ಏನೋ 2 ತಿಂಗಳು ಮೊದಲೇ ಬುಕ್ ಆಗಿತ್ತು. ಬಟ್ ದಿನ ಹತ್ರ ಬಂದಾಗ ಗೊತ್ತಾಯ್ತು, ಅದೇ ದಿನ ನಾನು ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಗೆ ಆನ್ಲೈನ್ ನಲ್ಲಿ ಆರ್ಟ್ ಚಾಲೆಂಜ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಹೆಂಗೋ ಇವೆಂಟ್ ಇರೋದು ಸಂಜೆಗೆ, ಬೆಳಿಗ್ಗೆ ಹೋಗಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಬೇಗ ಬರ್ ಸಬ್ಮಿಟ್ ಮಾಡಿ ಹೆಂಗಾದ್ರೂ ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡೆ. ಮಂಗಳೂರಿಂದ ಟ್ರೈನ್ ಹತ್ತಿ ಕೊಯಂಬತ್ತೂರ್ ಜಂಕ್ಷನ್ ಕಡೆ ಬಂದೇ ಬಿಟ್ಟೆ. ಇಲ್ಲಿ ಬಂದ ಮೇಲೆ ಇದು ಟ್ವಿಸ್ಟ್. ಇವೆಂಟ್ ಇದ್ದಾಗ ಕ್ಲೈಂಟ್ ಸೈಡ್ ಇಂದಾನೆ ಟ್ರಾವೆಲಿಂಗ್ ಅಂಡ್ ಅಕಾಮಿಡೇಷನ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಅಕಾಮಿಡೇಷನ್ ಬಗ್ಗೆ ಕೇಳಿದ್ರೆ, ಸರ್ ಪ್ಲೀಸ್ ನೀವು ಸಿಟಿ ಹತ್ರ ಒಂದು ಯಾವ್ದಾದ್ರು ರೂಮ್ ಮಾಡ್ಕೊಂತೀರಾ ಅಂತ ಅವರೇ ಕೇಳಿದ್ರು. ಅವ್ರು ಕೇಳಿದ್ರೆ ಅಂತ ತಪ್ಪಿಲ್ಲ. ಬಟ್ ಅದೇ ನಂಗೆ ಇದು ಚಾಲೆಂಜ್ ಅಂತ ಹೇಳಿದ್ರೆ, ನಾಳೆ ಆರ್ಟ್ ಕಾಂಪಿಟೇಷನ್ ಇದೆಯಲ್ಲ, ಆ ಕಾಂಪಿಟೇಷನ್ ಆಗ್ಬೇಕು, ಇವೆಂಟ್ ಆಗ್ಬೇಕು. ಇವೆಂಟ್ ಇರೋದು 30-40 ಕಿಲೋಮೀಟರ್ ದೂರ. ಈ ಹಳ್ಳಿಲಿ ಇಲ್ಲಿಂದ ಅಲ್ಲಿ ತನಕ ಹೋಗೋದಿಕ್ಕೆ ನನಗೆ ಆಲ್ಮೋಸ್ಟ್ 1.5 ಅವರ್ ಬೇಕು. ಅಂಡ್ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಂಗೆ ಎಷ್ಟೊತ್ತಾಗುತ್ತೆ ಏನಂತ ಗೊತ್ತಿಲ್ಲ. ಎರಡು ಮ್ಯಾನೇಜ್ ಮಾಡಕ್ ಕಷ್ಟ ಅಂತ ನಾನು ನೈಟ್ ಕೊಯಂಬತ್ತೂರಿಂದ ಸ್ಪಾಟ್ ಗೆ ಹೋದೆ. ಕೊಯಂಬತ್ತೂರಿಂದ ಮೆಟ್ಟುಪಾಳ್ಯಂ ಹತ್ರ ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದ್ದು ಟ್ರೈನ್ ಇದೆ ಅಂತ. ಹಾಗೆ ಟ್ರೈನ್ ಬುಕ್ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದೆ. ಜನರಲ್ ಬಗ್ಗೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೆ. ಏನ್ ನೋಡ್ರು ಟ್ರೈನ್ ಬರ್ತಾ ಇಲ್ಲ. ಹಂಗೆ ನೋಡ್ಬೇಕಾದ್ರೆ ಟ್ರೈನ್ ಬರ್ತಾ ಇದೆ. ಅದ್ ನೋಡಿದ್ರೆ ಪ್ಯಾಸೆಂಜರ್ ಟ್ರೈನ್ ಆಯ್ತಾ. ಟ್ರೈನ್ ಹೋಗ್ತಾನೆ ಇದೆ. ನಂಗೆ ಗತಿನೇ ಇಲ್ಲ, ಟ್ರೈನ್ ಹತ್ತಲೇಬೇಕು. ಟ್ರೈನ್ ಓಡೋ ಸ್ಪೀಡ್ ಅಲ್ಲೇ ನಾನು ಫಿಸಿಕ್ಸ್ ಅದು ಇದೆಲ್ಲ ಎಣಿಸ್ಕೊಂಡು ಸೀದಾ ಓಡೋಗಿ ಟ್ರೈನ್ ಹತ್ತೇ ಬಿಟ್ಟೆ. ಸ್ವಲ್ಪ ಮಾಡಿದ್ರು ಟಿವಿ ಬರ್ತಿತ್ತೆ. ನಮ್ಮ ದೇವ, ಅವತ್ತಿನ ಪಾಡಿ ಎಣಿಸ್ಕೊಂಡ್ರೆ ಹಾರ್ಟ್ ಎಲ್ಲ ಗಡಗಡ ನಡುತ್ತದೆ. ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ದಿರೋದು ತುಂಬಾ ಇರ್ಬೋದು. ಬಟ್ ನಾನಲ್ಲಿ ಅಬ್ಸರ್ವ್ ಮಾಡಿದ್ದು ಜನರ ಜೀವನ, ಜನರ ಕಷ್ಟ, ಜನರ ಎಷ್ಟೆಲ್ಲ ಅನುಭವಿಸಿದ್ದಾರೆ ಜನರು ಅಂತ. ಆದ್ರೆ ನಾವಿರೋ ಸ್ಥಳದಲ್ಲಿ ನಮ್ಗೊಂದು ಕಂಫರ್ಟೇಬಲ್ ಇರುತ್ತೆ. ಬಟ್ ಊರಿಂದ ಹೊರಗಡೆ ಬಂದಾಗ ಅಲ್ಲಿನ ಭಾಷೆ ಬೇರೆ ಇರುತ್ತೆ, ಊಟ ತಿಂಡಿ ಎಲ್ಲಾನು ಬೇರೆ ಇರುತ್ತೆ. ಇದೆಲ್ಲಾನು ನೋಡ್ತಾ ಇದ್ದಾಗ ನಂಗೆ ಅನ್ಸೋದು,